ಎಲ್ರಿಗೂ ನಮಸ್ಕಾರ. ಕುಮಾರ್ ಸರ್ ಮತ್ತೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡಿ. ನೀವೇನೋ ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದ್ಯಾ? ಬನ್ನಿ ವಿಡಿಯೋ ಹೋಗೋಣ. HSR ಆ್ಯಂಡ್ ಬೊಮ್ಮನಹಳ್ಳಿ ಮತ್ತೆ ಒಂದು ಅಂಡರ್ ಪಾಸ್. ಎಲ್ರಿಗೂ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು another ವಿಡಿಯೋ. ಇದು ನಾನು ನಿಮ್ಮ ಪ್ರವೀಣ್ KVS. ಸೊ ಇವತ್ತು ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಗೆ ಎಲ್ರೂ ಸ್ವಾಗತ. ಸೊ ಈಗ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಂದರೆ, ನಮ್ಮ ಬೆಂಗಳೂರಲ್ಲಿ ಡಬಲ್ ಟ್ರ್ಯಾಕ್, ಸೌತ್ ಇಂಡಿಯಾದಲ್ಲಿ ಡಬಲ್ ಟ್ರ್ಯಾಕರ್ ರೋಡು ಇನಾಗ್ರೇಟ್ ಆಗಿದ್ದಾರೆ. ನಮ್ಮ DK ಶಿವಕುಮಾರ್ ಸರು ಮತ್ತು BTM ಲೇಔಟ್ ಅವರ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರುವ ರಾಮಲಿಂಗಾರೆಡ್ಡಿ ಅವರು ನಿನ್ನೆ 3 PM ಡಬಲ್ ಡೆಕರ್ ಫ್ಲೈಓವರ್ನ ಇನಾಗ್ರೇಟ್ ಮಾಡಿದ್ದಾರೆ ಪಬ್ಲಿಕ್ಗೋಸ್ಕರ ಯೂಸ್ ಮಾಡೋಕ್ಕೆ. ಸೊ ಆ ಫ್ಲೈಓವರ್ ಹೆಂಗಿದೆ, ಎಷ್ಟೊತ್ತು ತಗೊಳುತ್ತೆ ಫ್ರಮ್ ರಾಗಿಗುಡ ಟು HSR ಲೇಔಟ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಅದು ನಿಮ್ಗೆ ತಿಳಿಸ್ಕೊಡ್ತೀನಿ. ಯೂಶ್ವಲಿ ರಾಗಿಗುಡೆಯಿಂದ HSRಗೆ ಬಂದ್ಬಿಟ್ಟು ಮಿನಿಮಮ್ 30 ಮಿನಿಟ್ಸ್ ತೊಗೊಳುತ್ತೆ ಡ್ಯೂ ಟು ದಿ ಟ್ರಾಫಿಕ್ ಸಿಗ್ನಲಿಂದ. ಸೊ ಈಗ ಅದೇ ರೋಡು ಆಫ್ಟರ್ ದಿಸ್ ಫ್ಲೈಓವರ್ ಎಷ್ಟೊತ್ತು ತಗೊಳುತ್ತೆ ಆ್ಯಂಡ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇ ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಇದೇ ಥರ ಹೊಸ ಕಂಟೆಂಟ್ ನಮ್ಮ ಚಾನಲ್ ಬರ್ತಾನೆ ಇರುತ್ತೆ. ಸೊ ದಯವಿಟ್ಟು ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಈ ಫ್ಲೈಓವರ್, ಈ ಪರ್ಟಿಕ್ಯುಲರ್ ಫ್ಲೈಓವರ್ ಬಂದ್ಬಿಟ್ಟು 2021 ಇನಾಗ್ರೇಟ್ ಆಗಿರಬೇಕಾಗಿತ್ತು. ಡ್ಯೂ ಟು ವೇರಿಯಸ್ ರೀಸನ್ ಆ್ಯಂಡ್ ಮಲ್ಟಿಪಲ್ ಡೆಡ್ಲೈನ್ ಮಿಸ್ ಆಗಿದ್ದರಿಂದ 2024 ಇನಾಗ್ರೇಟ್ ಮಾಡಿದ್ದಾರೆ. ಬಟ್ ಒನ್ ಸೈಡ್ ಓಪನ್ ಮಾತ್ರ ಮಾಡಿದ್ದಾರೆ, ವಿಚ್ ಇಸ್ ಲೈಕ್ ರಾಗಿಗುಡ್ಡೆ HSR ತನಕ. ಆ್ಯಂಡ್ ಇನ್ನೊಂದು HSR ಟು ರಾಗಿಗುಡ್ಡೆ ಇರುವ ಫ್ಲೈಓವರ್ ಬಂದ್ಬಿಟ್ಟು ಇನ್ನೂ ಮುಗ್ದಿಲ್ಲ, ಕಂಪ್ಲೀಟ್ ಆಗಿಲ್ಲ. ಸೊ ಅದು ಬಂದ್ಬಿಟ್ಟು 2025 ವಿಚ್ ವಿಲ್ ಬಿ ನೆಕ್ಸ್ಟ್ ಇಯರಲ್ಲಿ ಅದನ್ನು ಓಪನ್ ಮಾಡ್ತಾರೆ ಪಬ್ಲಿಕ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ BIMRCL ಅವರು. ಆ್ಯಂಡ್ ಡಿಸೆಂಬರ್ ಎಂಡಲ್ಲೇ ಯೆಲ್ಲೋ ಲೈನ್ ಸರ್ವಿಸ್ ಬರುತ್ತೆ ಅಂತ ಹೇಳ್ಬಿಟ್ಟು BIMRCL ಹೇಳಿದ್ದಾರೆ. ಸೊ ನೋಡೋಣ, ಈ ರೋಡ್ದು ಎಕ್ಸ್ಪೀರಿಯನ್ಸ್ ಇವತ್ತು ನೀವು ನಮ್ಮ ಚಾನಲಲ್ಲಿ ನೋಡ್ಬೋದು. ಬನ್ನಿ ವಿಡಿಯೋ ಹೋಗೋಣ. ಈಗ ನಾವು ಬಂದ್ಬಿಟ್ಟು ಸಿಲ್ಕ್ ಬೋರ್ಡ್ ರೀಚ್ ಆಗೋಕ್ಕೆ ಸೊ ಇಲ್ಲೂ ಒಂದು ರ್ಯಾಂಪ್ ಬರುತ್ತೆ ಫ್ರಮ್ ಬೊಮ್ಮನಹಳ್ಳಿ ಟು ರಾಗಿಗುಡೆಗೆ. ಅದು ಇನ್ನೂ ಕನ್ಸ್ಟ್ರಕ್ಟ್ ಆಗಿಲ್ಲ, ಅದು ಇನ್ನೂ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿದೆ. ಸೊ ನೋಡ್ತಾ ಇರ್ಬೋದು, ಈ ಪಿಲ್ಲರ್ಗಳು ಆಲ್ರೆಡಿ ರೆಡಿ ಮಾಡಿ ಇಕ್ಕಿದ್ದಾರೆ. ಸೊ ಇದ್ಮೇಲೆ ಈಗ ಪ್ಲ್ಯಾಟ್ಫಾರ್ಮ್ ಲೇ ಮಾಡ್ಕೊಂಡು ಬರಬೇಕಾಗಿದೆ. ಸೊ ರೈಟ್ ಸೈಡಲ್ಲಿ ಟ್ರಾಫಿಕ್ ಮಾತ್ರ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ. ದಟ್ ಇಸ್ ಬಿಕಾಸ್ ಆಫ್ ದಿಸ್ ಫ್ಲೈಓವರ್. ಸೊ ಆ ಒಂದು ಇದರಿಂದ ಟ್ರಾಫಿಕ್ ರೈಟ್ ಸೈಡಲ್ಲಿ ಮಾತ್ರ ಕಡಿಮೆ ಆಗಿದೆ ಟುವರ್ಡ್ಸ್ ಸಿಲ್ಕ್ ಬೋರ್ಡ್ಗೆ. ಬಟ್ ಅದೇ ನೀವೇನೋ ರಾಗಿಗುಡೆ ಫ್ಲೈಓವರ್ ಟಚ್ ಮಾಡಿಬಿಟ್ರೆ ತೊಗೊಂಡ್ಬಿಟ್ರೆ BTM ಇಳಿಬೋದು ಅಂತ ಹೇಳ್ಬಿಟ್ಟು ಥಿಂಕ್ ಮಾಡಬೇಡಿ, ಇಳಿಯೋಕ್ಕಾಗಲ್ಲ. ಇದು ಬೇರೆ U-turn ಮಾತ್ರ ಸ್ಪೇಸ್ ಸಿಕ್ಕಿದ್ದಾರೆ, ಬೇರೆ ಎಲ್ಲೋ ಬೇರೆ ಏನೂ ಬಿಟ್ಟಿಲ್ಲ. ಸೊ ಈ ರ್ಯಾಂಪ್ ಬಂದ್ಬಿಟ್ಟು ಹೋಗುತ್ತೆ, ಅದಿನ್ನೂ ರೆಡಿ ಆಗಿಲ್ಲ, ನೋಡ್ಬೋದು ನೀವು. ಬಟ್ ರೈಟ್ ಸೈಡ್ ಮಾತ್ರ ಹೆವಿಯಾಗಿ ಖಾಲಿಯಾಗಿದೆ ಗೈಸ್. ಟ್ರಾಫಿಕ್ ಮಾತ್ರ ಸಂಜೆ ಮಾತ್ರ ನನಗೆ ಮಾತ್ರ ತುಂಬ ಖುಷಿ ಇರುತ್ತೆ, ಏನೀಗ ನಾವು ಟ್ರೈ ಮಾಡ್ತಾಯಿದ್ದೀವಲ್ಲ. ಸೊ ಗೈಸ್, ಈಗ ಆಫೀಸ್ ಬಿಟ್ಟಾಯಿತು ಆಲ್ರೆಡಿ. ಟೈಮ್ ಬಂದ್ಬಿಟ್ಟು 6:45 ಆಗಿದೆ. ಈಗ ಬಿಟ್ಟೆ, ಒಂದು 5 ನಿಮಿಷ ಆಯಿತು ಬಿಟ್ಟು. ಸೊ ನಾವಿವಾಗ ರಾಗಿಗುಡ್ಡೆ ಹತ್ರ ಇದ್ದೀವಿ, ಆಲ್ಮೋಸ್ಟ್ ರಾಗಿಗುಡ್ಡೆ ಫ್ಲೈಓವರ್ ಹತ್ರ ಇಲ್ಲಲ್ಲ. ಸೊ ಈಗ ಲೆಫ್ಟ್ ಇಲ್ಲಿಂದ ತಗೊಳ್ಳೋಣ. ಸೊ ಈಗಲೂ ಹೇಳ್ತೀನಿ ಗೈಸ್, ಒನ್ಸ್ ಇಫ್ ಯು ಸ್ಟಾರ್ಟ್ ರಾಗಿಗುಡೆ ಮೆಟ್ರೋ ಸ್ಟೇಷನ್ ಅದರಿಂದ ಈ ಫ್ಲೈಓವರ್ ಹಿಡಿಯೋಕ್ಕೆ ಶುರು ಆಗಿದ ತಕ್ಷಣ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ಲ್ಯಾಂಡ್ ಆಗುತ್ತೆ ಅಂದರೆ ಡೈರೆಕ್ಟಾಗಿ ಬಂದುಬಿಟ್ಟು ನಮ್ಮ HSR ಲೇಔಟ್ ಸಿಲ್ಕ್ ಬೋರ್ಡ್ ಹತ್ರನೇ. ಮಳೆ ಬೇರೆ ಬಂದಿದೆ, ಗಾಡಿ ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ.
ನೋಡಿ ಈ ಥರ ಬಂದು ನಿಲ್ಕೊಂಡು ಬಿಡ್ತಾರೆ ಗೈಸ್. ಆ ಕಡೆ ಹೋಗೋಕೆ ಅವನು ಬಿಡೋಲ್ಲ, ಈ ಕಡೆ ಹೋಗೋಕೆ ಅವನು ಬಿಡೋಲ್ಲ. ಸೊ ಫೈನಲಿ ವಿ ಆರ್ ಟೇಕಿಂಗ್ ದಿ ಫ್ಲೈಓವರ್ ಆ್ಯಂಡ್ ಮೋಸ್ಟ್ ಆಫ್ ದಿ ಮೆಜಾರಿಟಿ ವೆಹಿಕಲ್ ಬಂದುಬಿಟ್ಟು ಆ ಫ್ಲೈಓವರ್ನ ತಗೊತಾ ಇಲ್ಲ, ನೋಡ್ತಾ ಇರ್ಬೋದು. ಬೇರೆ 1-2 ಗಾಡಿಗಳು ಮಾತ್ರ, ಮ್ಯಾಕ್ಸಿಮಮ್ ಮೆಜಾರಿಟಿ ಬಂದ್ಬಿಟ್ಟು ಲೆಫ್ಟಲ್ಲೇ ಹೋಗ್ತಿದ್ದಾರೆ. ದಟ್ ಈಸ್ ಬಿಕಾಸ್ ಆಫ್ ಪೀಪಲ್ ಹೂ ಆರ್ ಟ್ರಾವೆಲಿಂಗ್ ಟು BTM, ರಾಗಿಗುಡ್ಡ ದೇವಸ್ಥಾನಕ್ಕೆ ಮತ್ತು ಬನಶಂಕರಿಗೆ, ಜಯದೇವ ಹಾಸ್ಪಿಟ್ಲ್ಗೆ. ಸೊ ಚಾರ್ಜ್ ಇಲ್ಲ, ಬೇರೆ ಕೆಲವೊಂದು ಗಾಡಿಗಳಿದೆ ಆ್ಯಂಡ್ ಸ್ಪೀಡ್ ಬ್ರೇಕರ್ಸ್ಗಳು ಅಪ್ಲೈ ಮಾಡಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ನಾವಿವಾಗ ಡಬಲ್ ಡೆಕ್ಕರ್ ಫ್ಲೈಓವರ್ ಇದೆ, ಕೆಳಗಡೆನೂ ರೋಡ್ ಇದೆ, ಮೇಲೇನೂ ರೋಡ್ ಇದೆ, ಅದಕ್ಕೆ ಮೇಲೆ ಮೆಟ್ರೋ ಬಂದಿದೆ. ಸೊ ನೋಡ್ತಾ ಇದ್ದೀರಾ, ಸೊ ತುಂಬ ಗಾಡಿಗಳು ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಓನ್ಲಿ ಒನ್ ಇನ್ ಸೌತ್ ಇಂಡಿಯಾ ಗೈಸ್. ಸೌತ್ ಇಂಡಿಯಾದಲ್ಲಿ ಇದು ಒಂದೇ ಒಂದು ಡಬಲ್ ಡೆಕ್ಕರು, ರೋಡ್ ಕೆಳಗಡೆ ಮೇಲೇನೂ ರೋಡು, ಆದಮೇಲೆ ಮೆಟ್ರೋ. ಸೌತ್ ಇಂಡಿಯಾದಲ್ಲಿ ಫಸ್ಟು ಬೆಂಗಳೂರಲ್ಲಿದೆ. ಹೆಮ್ಮೆ ಫೀಲ್ ಆಗ್ತದೆ ಏನಕ್ಕೆ ನಮಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಸದ್ಯಕ್ಕೆ ಟ್ರಾಫಿಕ್ ಬಿಡ್ತಾಯಿಲ್ಲ. ಅದು ಏನಕ್ಕಂದರೆ ನಿಮಗೆ ಗೊತ್ತು, ಆ ರ್ಯಾಂಪ್ ಇನ್ನೂ ಮುಗ್ದಿಲ್ಲ. ಸೊ ನಿಮಗೆ ಯೂ ಟರ್ನ್ ಮಾಡೋಕ್ಕೆಲ್ಲ ಜಾಗ ಇದೆ ಇಲ್ಲಿ. ಸಪೋಸ್ ನೀವೇನೋ ಯೂ ಟರ್ನ್ ಮಾಡಬೇಕು, ಮತ್ತು ನಾವು ಹ್ಯಾವ್ ಟು ಗೋ ಟು ಸಿಲ್ಕ್ ಬೋಟ್ ಜಂಕ್ಷನ್ಗೆ ಅಂದರೆ ಯೂ ಟರ್ನ್ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, ಮೇಲೆ ಇನ್ನೊಂದು ಮೆಟ್ರೋ ಸ್ಟೇಷನ್ ಬಂದಿದೆ. ರಾಗಿಗುಡ ಮೆಟ್ರೋ ಸ್ಟೇಷನ್ ಆದಮೇಲೆ ಇನ್ನೊಂದು ಮೆಟ್ರೋ ಸ್ಟೇಷನ್ ಬಂದಿದೆ ಇಲ್ಲಿ. ಇದು ಜಯದೇವ ಮೆಟ್ರೋ ಸ್ಟೇಷನ್. ನಾವು ಅಲ್ಲಿ ಗಾಡಿ ಬಂದ್ಬಿಟ್ಟು ಫ್ಲೈಓವರ್ ಬಂದ್ಬಿಟ್ಟು 48ಗೆ 648ಗೆ ಆಲ್ಮೋಸ್ಟ್ 50 ಅಂತ ಇಟ್ಕೊಳ್ಳಿ, 650ಗೆ. ಸೊ ಇದು ಜಯದೇವ ಮೆಟ್ರೋ ಸ್ಟೇಷನ್. ಇಲ್ಲಿ ಏನಂದರೆ, ಇಲ್ಲಿ ಕೆಳಗಡೆ ಅಂಡರ್ಪಾಸ್ ಇದೆ, ಮೇಲೆ ಒಂದು ರೋಡು, ಅದ್ಮೇಲೆ ಇನ್ನೊಂದು ರೋಡು, ಮೆಟ್ರೋಗೆ ಮೇಲೆ ಇನ್ನೊಂದು ಮೆಟ್ರೋ. ಸೊ ಟೋಟಲಾಗಿ ಇದು ಮಲ್ಟಿ ಲೆವೆಲ್ ಮೆಟ್ರೋ ಅಂತ ಕರಿಬೋದು. ನೋಡ್ತಾ ಇದ್ದೀರಾ. ಸೊ ನಾನು ಒಂದೇ ಒಂದು ರಿಕ್ವೆಸ್ಟ್ ಗೌರ್ಮೆಂಟ್ಗೆ ಏನಂದರೆ, ಸ್ಪೀಡ್ ಬ್ರೇಕರ್ನ ಇಲ್ಲಿ ಇನ್ಸ್ಟಾಲ್ ಮಾಡೋಕ್ಕೆ ಹೇಳ್ತೀನಿ. ಏನಕ್ಕೆ ಮೇಯ್ನಾಗಿ ಹೇಳ್ತೀನಿ ಅಂದರೆ, ಗಾಡಿಗಳು ನೀವೇ ನೋಡ್ತಾ ಇದ್ದೀರಾ, ಸ್ಪೀಡ್ ಕ್ರೂಸ್ ಮಾಡ್ತಾ ಇದ್ದಾರೆ, ಒಬ್ಬ 60-80 ಇದಲ್ಲೇ ಇದ್ದಾರೆ, ಆಟೋದವರು ಇದ್ದಾರೆ. ಆಕ್ಸಿಡೆಂಟ್ಸ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಸೊ ದಯವಿಟ್ಟು ಗೌರ್ಮೆಂಟ್ ಅವರೇನೋ ನೋಡ್ತಾ ಇದ್ದಾರೆ, ಸ್ಪೀಡ್ ಬ್ರೇಕರ್ಸು ಒಂದು 500 ಮೀಟರ್ಸ್ಗೆ ಒಂದು, ಇಲ್ಲ 1 ಕಿಲೋಮೀಟರ್ಗೆ ಒಂದ್ಸಲಿ ಸ್ಪೀಡ್ ಬ್ರೇಕರ್ ಹಾಕಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ. ಸೊ ಅದೊಂದು ರಿಕ್ವೆಸ್ಟ್ ನಾನು ಹೇಳ್ತೀನಿ ಗೌರ್ಮೆಂಟಿಗೆ. ಅಪಾರ್ಟ್ ಫ್ರಮ್ ದಿಸ್, ಎಪಿಕ್ ಒನ್ ಆಫ್ ದಿ ಬೆಸ್ಟ್ ಫೀಲ್ ಎಕ್ಸ್ಪೀರಿಯನ್ಸ್. ನಾವು ಕೊಟ್ಟಿರುವ ಟ್ಯಾಕ್ಸ್ ಮನಿಗಳು ಬಂದ್ಬಿಟ್ಟು ಕರೆಕ್ಟಾಗಿ ಯುಟಿಲೈಸ್ ಆಗಿದೆ ಅಂತ ಹೇಳ್ಬಿಟ್ಟು ನನಗೊಂದು ಹೆಮ್ಮೆ ಫೀಲ್ ಆಗ್ತಿದೆ ಗೈಸ್. ನಿಜಗಳು ಸಖತ್ತಾಗಿದೆ. ವೆರಿ 5 minutes ಟು ಕ್ರಾಸ್ ರಾಗಿಗೌಡ ಮೆಟ್ರೋ ಸ್ಟೇಷನ್ನಿಂದ ಜಯದೇವ ಕ್ರಾಸ್ ಆಗ ಬರೀ 5 ನಿಮಿಷ ತೊಗೊಂಡಿದ್ದೀವಿ. 5 ನಿಮಿಷ ಕೂಡ ಅಲ್ಲ, ಬರೀ 3 ನಿಮಿಷ. ನೀವು ನೋಡ್ತಾ ಇರ್ಬೋದು, 3 ನಿಮಿಷ ತೊಗೊಂಡಿದ್ದೀವಿ. ನಾರ್ಮಲಾಗಿ ಅಲ್ಲಿ ಬಂದ್ಬಿಟ್ಟು ನಮಗೆ 15 minutes ತೊಗೊಳುತ್ತೆ ಆ ಟ್ರಾಫಿಕ್ನ ಕ್ಲಿಯರ್ ಆಗಿ ಮುಂದೆ ಬರೋಕ್ಕೆ. ಸೊ ವಿಚ್ ಈಸ್ ಲೈಕ್ ಗ್ರೇಟ್. ನಿಜವಾಗ್ಲೂ ಸೂಪರ್. Hats off to the people who have done this marvelous infrastructure for our people. ಸೊ ನಿಜವಾಗ್ಲೂ ಹೆಮ್ಮೆ ಫೀಲ್ ಆಗ್ತಿದೆ ಸೀರಿಯಸ್ ಆಗಿ. ಸೊ ಎಲ್ಲೋ ಲೈನ್ ಬಂದು ಡಿಸೆಂಬರ್ ಎಂಡ್ ಒಳಗಡೆ ಶುರು ಆಗುತ್ತೆ ಅಂತ ಹೇಳ್ಬಿಟ್ಟು BMRCL ಹೇಳಿದ್ದಾರೆ. ನೋಡೋಣ, ಅದು ಬಂತಂದರೆ ಇನ್ನೊಂದು ಎಪಿಕ್ ಸೂಪರ್ ಆಗಿರುತ್ತೆ. ಸೊ ನಾವಿವಾಗ BTM ಹತ್ರ ಕ್ರಾಸ್ ಆಗ್ತಾ ಇದ್ದೀವಿ. ಇದು BTM ಕೆಳಗಡೆ ನೀವು ನೋಡ್ತಾ ಇರ್ಬೋದು. BTM ಅಲ್ಲಿ ಸೊ ಲೆಫ್ಟ್ ಸೈಡಲ್ಲಿ BTM, ರೈಟ್ ಸೈಡಿಗೂ BTM ಬರುತ್ತೆ. ಸೊ ಗ್ರೇಟ್. ರೈಟಲ್ಲಿ ನೋಡ್ತಾ ಇರುವ ಸಿಲ್ಕ್ ಬೋರ್ಡು ಫ್ಲೈಓವರು. ಸೊ ಆದಮೇಲೆ ನಾವೀಗ ಹೋಗ್ತಾ ಇದ್ದೀವಿ. ಸ್ಟ್ರೈಟಾಗಿ ಹೋದರೆ ನಿಮಗೆ ಬೊಮ್ಮನಹಳ್ಳಿ ಬರುತ್ತೆ. ಸ್ಟ್ರೈಟ್ ರ್ಯಾಂಪ್ ಬೊಮ್ಮನಹಳ್ಳಿಗೆ ಯೂಸ್ ಆಗುತ್ತೆ. ಸೊ ಇಲ್ಲೇ ಬೋರ್ಡ್ ಹಾಕಿದ್ದಾರೆ, ಬೊಮ್ಮನಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ, KR ಪುರಂ HSR ಅಂದರೆ ಲೆಫ್ಟಿಗೆ. ಸೊ ನೋಡ್ತಾ ಇದ್ದೀರಲ್ಲ, ಗ್ರೇಟ್. ಸೊ ಲೆಫ್ಟಿಗೆ ನಾವು ಇವಾಗ HSR ತಿರುಗ್ತಾ ಇದ್ದೀವಿ. ಗ್ರೇಟ್ ಗೈಸ್, ಸೂಪರ್. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ ಮುಂದೆ, HSRಗೆ ಹೋಗ್ತಾ ಇದ್ದೀವಿ.
ರ್ಯಾಂಪ್ನ ಇಳಿತಾ ಇದ್ದೀವಿ. ಸೊ ಈ ರ್ಯಾಂಪ್ನ ನಾವು ಡೈಲಿ ನೋಡ್ತಾ ಇದ್ವಿ, ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಸೊ ಈಗ ಈ ರ್ಯಾಂಪ್ಗೆ ನಮಗೆ ಬರೀ 6 ಮಿನಿಟ್ಸ್, ನಾವು 40 ಒಳಗಡೆ ಓಡಿಸ್ಕೊಂಡು ಬಂದಿದ್ದೀವಿ. ಬರೀ 6 ಮಿನಿಟ್ಸಲ್ಲಿ ನಾವು HSR ರೀಚ್ ಆಗಿದ್ದೀವಿ. ನಾರ್ಮಲ್ ಆಗಿ ಈ ರೂಟ್ ಬಂದ್ಬಿಟ್ಟು ಈ ಸ್ಟ್ರೆಚ್ ಬಂದ್ಬಿಟ್ಟು ನಮಗೆ 30 to 45 ಮಿನಿಟ್ಸ್ ತಗೊಳುತ್ತೆ ಗೈಸ್. ಪದೇ ಪದೇ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ನಾನು ಈ ರೋಡಲ್ಲಿ ಪ್ರತಿದಿನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೆ. ಸೊ ಅದರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ 30 to 45 ಮಿನಿಟ್ಸ್ ತಗೊತೀವಿ ನಾವು 2 ವೀಲರಲ್ಲೇ ಈ ಸ್ಟ್ರೆಚ್ನ ಕ್ರಾಸ್ ಮಾಡೋಕ್ಕೆ. ಸೊ ಯಾರನ್ನು ಒನ್ ವೇಲಿ ಆಪೋಸಿಟ್ ಡೈರೆಕ್ಷನ್ ಕ್ಲೈಮ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ, ಇಲ್ಲೇ ಇವರಿದ್ದಾರೆ ಟ್ರಾಫಿಕ್ ಮಾರ್ಷಲು, ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಗ್ರೇಟ್. ಸೊ ಬರೀ 6 ಮಿನಿಟ್ಸಲ್ಲಿ ವಿ ಹ್ಯಾವ್ ರೀಚ್ ಫ್ರಮ್ ರಾಗಿಗುಡ್ಡೆ ಟು HSR ಲೇಔಟ್. ಗ್ರೇಟ್ ಸಿಗ್ನಲ್ ಫ್ರೀ ಕಾರಿಡಾರ್ ಕೊಟ್ಟಿದ್ದಾರೆ, ವಿಚ್ ಇಸ್ ಅಮೇಝಿಂಗ್ ಗೈಸ್. ನೀವೇನೋ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ನಾನು ಇವಾಗಲೂ ಹೇಳ್ತೀನಿ, ದಿಸ್ ರ್ಯಾಂಪ್ ಇಸ್ ಓನ್ಲಿ ಅವೈಲೇಬಲ್ ಫ್ರಮ್ ರಾಗಿಗುಡ್ಡೆ ಟು HSR ಆ್ಯಂಡ್ ಬೊಮ್ಮನಹಳ್ಳಿ. ಅಮೇಝಿಂಗ್ ಫೀಲಿಂಗ್, ಗ್ರೇಟ್. ಈ ಥರನೇ ನಮಗೆ ನಾವು ಕೊಟ್ಟಿರುವ ಏನು ಹೇಳ್ತೀವಿ ಟ್ಯಾಕ್ಸ್ಗಳು ಎಲ್ಲ ಯೂಟಿಲೈಸ್ ಆದರೆ ನಮಗೊಂದು ಹೆಮ್ಮೆ ಫೀಲ್ ಆಗುತ್ತೆ ಗೈಸ್. ಇನ್ನೊಂದು ಈ ಬ್ಲೂ ಲೈನ್ ಬೇಗ ಫಿನಿಶ್ ಆದರೆ ಇಲ್ಲಿರುವ ರೋಡ್ ಟ್ರಾಫಿಕ್ಗಳು ಕಡಿಮೆ ಆಗುತ್ತೆ. ಇದು ಹೇಳ್ತಾ ಈ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೆಂಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಗೈಸ್. ನೀವೇನೋ ಈ ರೋಡ್ನ ಟ್ರೈ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದ್ಸಲಿ ಬಂದು ಈ ಫ್ಲೈಓವರಲ್ಲಿ ಟ್ರಾವೆಲ್ ಮಾಡಿ. ಇದು ಸೌತ್ ಇಂಡಿಯಾದಲ್ಲೇ ಇದೇ ಫಸ್ಟ್ ಟೈಮು ಈ ಥರ ಒಂದು ದೊಡ್ಡ ಮಾರ್ವೆಲಸ್ನ ಅಚೀವ್ ಮಾಡಿದ್ದಾರೆ. ಎಸ್ಪೆಷಲಿ ಆ ಜಯದೇವಲ್ಲೇ ಒಂದು ಅಂಡರ್ ಪಾಸ್ ಇದೆ, ಮೇಲೆ ಒಂದು ರೋಡ್ ಬಂದಿದೆ, ಅದ್ರ ಮೇಲೆ ಇನ್ನೊಂದು ರೋಡ್ ಬಂದಿದೆ, ಆ್ಯಂಡ್ 2 ಮೆಟ್ರೋ ಲೈನ್. ಸೊ ಟೋಟಲ್ ಆಗಿ 5 ಲೈನ್ಗಳು ಬಂದ್ಬಿಟ್ಟು ಆ ರೋಡಲ್ಲಿ ಅಲ್ಲಿ ಕನೆಕ್ಟ್ ಆಗುತ್ತೆ. ಒಂದು ಪಿಂಕ್ ಲೈನ್, ಒಂದು ಯೆಲ್ಲೋ ಲೈನ್, 2 ರೋಡು ಮತ್ತು ಒಂದು ಅಂಡರ್ ಪಾಸ್, ವಿಚ್ ಈಸ್ ಲೈಕ್ ಗ್ರೇಟ್, ಅಮೇಝಿಂಗ್. ಸೊ ಇದು ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇನು ಮಾಡ್ತೀನಿ. ಮತ್ತು ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೆ ಕಂಟೆಂಟ್ಗಳು ನಮ್ಮ ಚಾನಲ್ ಬರ್ತಾನೆ ಇರುತ್ತೆ. ಸೊ ಎಸ್, ಬನ್ನಿ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಅದುವರೆಗೂ ಪೀಸ್ ಔಟ್.